ಕೊಂಡ್ವಿ ಈ ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ನಾವು ಜೀವಿಸಬೇಕು ಅನ್ನೋದು. ಸೊ ಇದು ಒಂದು. ಈಗ ಎಷ್ಟೊಂದ್ ಜನ ಹೇಳ್ತಾರೆ ನೀವು ಪಾಸ್ಟ್ ಎಲ್ಲ ಹೇಗೆ ಮರೆಯೋಕ್ಕಾಗುತ್ತೆ, ನಮಗ್ ಮರೆಯಕ್ಕೆ ಆಗ್ತಾ ಇಲ್ಲ ಇನ್ನೂನು, ಎಷ್ಟು ಮಾಡ್ತಾ ಇದ್ರು ಅಂತ ಆ ನಿನ್ನೆ ಕೆಲವರು ಮೆಸೇಜ್ ಹಾಕಿದ್ರು. ಸೊ ಇದಕ್ಕೆ ಏನು ಪರಿಹಾರ ಅಂತಂದ್ರೆ, ನಿನ್ನೆ ಅಂದೆ ನಾನು ಅದನ್ನೇ ಇಟ್ಕೊಂಡು ಕೂತ್ಕೋಬಾರ್ದು, ಅಲ್ಲಿಂದ ಏನು ನಾವು ಪಾಠ ಕಲಿಬಹುದು, ಆ ಪಾಠ ಕಲ್ತು ಒಂದು ಜೀವನ ಪಾಠ ಕಲ್ಸಿರುತ್ತೆ ನಮಗಲ್ವಾ, ಆ ಪಾಠ ಕಲ್ತು ಬಿಟ್ಟು ಇನ್ನೊಂದ್ಸಲಿ ಆ ತಪ್ಪಾಗದೆ ಇರೋ ತರ ನೋಡ್ಕೋಬೇಕು ಅಂತ ಹೇಳ್ದೆ. ಅದಕ್ಕೆ ಪತ್ರಿಜಿಯವ್ರು ಏನ್ ಹೇಳ್ತಾರೆ ಇನ್ನೊಂಥರ ಅಂತಂದ್ರೆ, ಪಶ್ಚಾತ್ತಾಪ ಪಡ್ಬೇಕು. ಆಗೋಗಿರೋದಂದ್ರೆ ಪಾಸ್ಟ್ ಅಲ್ಲಿ ಏನೇ ಆಗಿರ್ಬೋದು ತಪ್ಪು, ಯಾರಿಂದನಾದ್ರು ತಪ್ಪಾಗಿರ್ಬೋದು, ನಿಮ್ಮಿಂದ ತಪ್ಪಾಗಿರ್ಬೋದು, ಅದಕ್ಕೆ ಪಶ್ಚಾತ್ತಾಪ ಇರಬೇಕು. ನಾನು ಹೇಳಿದ್ನಲ್ವಾ ಸಾರಿ ಕೇಳ್ಬೇಕು, ಏನಾರು ಆದ್ರೆ ಸಾರಿ ಕೇಳ್ಕೋಬೇಕು, ಅದ್ರಲ್ಲಿ ಮುಜುಗರನೇ ಬೇಡ ಅಂತ. ಅದೇ ತರ ಪಶ್ಚಾತ್ತಾಪ ಅಂದ್ರೆ ನನ್ನಿಂದ ಆಗ್ಬಾರ್ದಿತ್ತು, ಮಾಡಿದೀನಿ, ಆ ನೋವು ನನ್ನಿಂದ ಎಷ್ಟು ನೋವು ಅನುಭವಿಸಿರ್ಬಹುದು ಅವರು, ಅದನ್ನ ಪಶ್ಚಾತ್ತಾಪ ಅಂದ್ರೆ ಆ ತಪ್ಪು ನಾವು ತಿಳ್ಕೊಂತೀವಲ್ಲ, ಮಾಡಿದ ತಪ್ಪು ನಮಗೆ ಅರಿವಾಗುತ್ತಲ್ವಾ, ಅರಿವು ಮಾಡ್ಕೋಬೇಕು, ಅರಿವಾಗುತ್ತಲ್ಲ, ಅದಕ್ಕೆ ಪಶ್ಚಾತ್ತಾಪ ಅಂತ ಕರೀತಾರೆ. ಅಂದ್ರೆ ನಾವು ಫೀಲ್ ಆಗೋದು, ಮಾಡ್ಬಾರ್ದಿತ್ತು, ಈ ತರ ಮಾಡ್ಬಿಟ್ಟೆ, ಇನ್ನೊಂದ್ಸಲಿ ಈ ತರ ನನ್ನಿಂದ ಆಗ್ಬಾರ್ದು, ಸಾರಿ ಕೇಳ್ಕೊಳ್ಳೋದು, ಇದನ್ನೆಲ್ಲ ನಾವೇನ್ ಹೇಳ್ತೀವಿ, ಪಶ್ಚಾತ್ತಾಪ ಅಂತ ಹೇಳ್ತೀವಿ. ಪಶ್ಚಾತ್ತಾಪ ಇರ್ಬೇಕು, ಮಾಡಿರೋದಕ್ಕೆ ಯಾವಾಗ್ಲೂ ಪಶ್ಚಾತ್ತಾಪ ಇರ್ಬೇಕು. ಆಮೇಲೆ ಪಶ್ಚಾತ್ತಾಪ ಆದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ಅದನ್ನ ನಾವು ಪರಿವರ್ತನೆ ಆಗ್ಬೇಕು. ಬರೀ ಪಶ್ಚಾತ್ತಾಪನೆ ಇಟ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ, ಬರೀ ಕೊರಗ್ತಾ ಇರೋದಷ್ಟೇ, ಅದ್ ಮಾಡ್ತಾ ಇದ್ರೆ ಪ್ರಯೋಜನ ಇಲ್ಲ. ಆ ಪಶ್ಚಾತ್ತಾಪ ಆದ್ಮೇಲೆ ನಾವೇನಾಗ್ಬೇಕು, ಪರಿವರ್ತನೆ ಆಗ್ಬೇಕು, ಚೇಂಜ್ ಆಗ್ಬೇಕು, ನಾವು ಚೇಂಜ್ ಆಗ್ಬೇಕು. ಫಸ್ಟ್ ಪಶ್ಚಾತ್ತಾಪ ಆಗುತ್ತೆ ಎಲ್ಲರಿಗೂ, ಆ ಪಶ್ಚಾತ್ತಾಪನ ಪಡ್ಬೇಕು, ಅದಾದ್ಮೇಲೆ ಪರಿವರ್ತನೆ ಆಗ್ಬೇಕು, ಚೇಂಜಸ್ ಆಗ್ಬೇಕು. ನಾವು ಆ ಒಂದು ಸಿಚುಯೇಷನ್ ಇಂದ ಆಚೆ ಬಂದು ಹೇಗೆ ಚೇಂಜ್ ಆಗ್ಬೇಕು, ನಾವು ನಮ್ಮಿಂದ ಮತ್ತ ಆ ತಪ್ಪಾಗ್ಬಾರ್ದು ಅನ್ನೋ ತರ ಪರಿವರ್ತನೆ, ಅದನ್ನ ಚೇಂಜ್ ಆಗ್ಬೇಕು, ನಮ್ಮಲ್ಲಿ ನಾವು ಆ ಚೇಂಜಸ್ ನ ತಂದ್ಕೋಬೇಕು ಪರಿವರ್ತನೆಯಿಂದ. ನೆಕ್ಸ್ಟ್ ಏನು, ಪಶ್ಚಾತ್ತಾಪ ಆಯ್ತು, ಪರಿವರ್ತನೆ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಪ್ರಾಯಶ್ಚಿತ್ತ. ಸೊ ಪ್ರಾಯಶ್ಚಿತ್ತ ಅಂದ್ರೇನು, ಆ ಮಾಡಿರೋದಕ್ಕೆ ನಾವು ಪೇ ಮಾಡೋದು. ಅಂದ್ರೆ ನಾವು ತಪ್ಪು ಮಾಡಿದೀವಿ, ಅದನ್ನ ಸರಿ ಮಾಡ್ಕೊಳಕ್ ಒಂದಷ್ಟು, ಇವಾಗ ನಾವೆಲ್ಲರೂ ಟ್ರಾಫಿಕ್ ಅಲ್ಲಿ ಹೋಗ್ತಾರೆ, ಹೆಲ್ಮೆಟ್ ಇಲ್ದೆ ಹೋಗ್ತಾ ಇದ್ರೆ ಹಿಡಿತಾರೆ, ತಪ್ಪು ಮಾಡಿದೀವಿ, ಅದಕ್ಕೆ ಪರಿಹಾರ ಏನ್ ಹೇಳ್ತಾರೆ, ಫೈನ್ ಕಟ್ತೀವಿ. ಆ ತರ ಇದು ನಾವು ಮಾಡಿರೋ ತಪ್ಪಿಗೆ ಪರಿವರ್ತನೆ ಆಯ್ತು, ಅದನ್ನ ಹೇಗೆ ಪ್ರಾಯಶ್ಚಿತ್ತ ಅಂದ್ರೆ ಅದರಿಂದ ಆಚೆ ಬರೋದು ಹೇಗೆ ಅಂತಂದ್ರೆ, ನಾವೀಗ ಯಾವ್ದೋ ಒಂದು ವಿಚಾರದಲ್ಲಿ ತಪ್ಪು ಮಾಡಿರ್ತೀವಿ, ಆ ಯಾವ ವಿಚಾರದಲ್ಲಿ ತಪ್ಪು ಮಾಡಿರ್ತೀವೋ ಅಂತ ಒಂದು ಕಷ್ಟದಲ್ಲಿ ಯಾರು ಸಿಗಾಕೊಂಡಿದ್ರೆ ಅವ್ರಿಗೆ ಹೋಗಿ ಹೆಲ್ಪ್ ಮಾಡೋದು, ಅದರಿಂದ ಆಚೆ ಬರಕ್ಕೆ ಹೆಲ್ಪ್ ಮಾಡೋದು, ಆ ಫೀಲ್ಡ್ ಅಲ್ಲೇ ಯಾರು ಸಿಕ್ಕಿದ್ರೆ, ಅಥವಾ ಯಾವ್ದಾರು ಒಂದು ರೀತಿಯಲ್ಲಿ ಸರ್ವಿಸ್ ಮಾಡ್ತಾ ಹೋಗೋದು, ಕಷ್ಟದಲ್ಲಿರೋರ್ಗೆ ಹೆಲ್ಪ್ ಮಾಡ್ತಾ ಹೋಗೋದು, ಎಲ್ಲಿ ನೆಸೆಸಿಟಿ ಇರುತ್ತೆ. ಅಂದ್ರೆ ಬರೀ ಹಣಕಾಸೆ ಕೊಡೋದೇನಾ ಅಂತ ಅನ್ಕೋಬಹುದು, ಬರೀ ದುಡ್ಡು ಕೊಡೋದು ಒಂದೇ ಅಲ್ಲ ನಮ್ಮ ಪರಿಹಾರ ಆಗ್ಬೇಕು ಅಂದ್ರೆ, ಕಷ್ಟದಲ್ಲಿರೋರ್ಗೆ ಬರೀ ದುಡ್ಡೊಂದೇ ಅಂತಲ್ಲ, ಇನ್ನ ಹಲವಾರು ರೀತಿ, ಕೆಲವರಿಗೆ ಏಜ್ ಆಗಿರೋರು ಇರ್ತಾರೆ, ಅಥವಾ ಹ್ಯಾಂಡಿಕ್ಯಾಪ್ ಪರ್ಸನ್ಸ್ ಇರ್ತಾರೆ, ಅವರಿಗೆ ಹೆಲ್ಪ್ ಮಾಡಕ್ ಯಾರು ಇರಲ್ಲ, ಅಂತವ್ರಿಗೆ ನಾವು ಸೇವೆ ಮಾಡೋದು, ಅಥವಾ ಅನ್ನದಾನಗಳಿಗೆ ದುಡ್ಡು ಕೊಡೋದು ಯಾರಿಗಾರು ಇಲ್ಲಾಂದ್ರೆ, ಅಥವಾ ಓದಿಸೋದು, ಯಾರಿಗಾರು ಓದೋಕ್ ದುಡ್ಡಿಲ್ಲ ಅಂದ್ರೆ ಅವ್ರಿಗೆ ಓದಿಸೋದು, ಅಥವಾ ಇನ್ನ ಕೆಲವರು ಎಲ್ಲೋ ಸರ್ಜರಿ ಆಗಿದೆ, ಏನೋ ಆಗಿದೆ, ಅವ್ರನ್ನ ನೋಡ್ಕೊಳಕ್ ಯಾರು ಇಲ್ಲ, ಅವ್ರನ್ನ ನೋಡ್ಕೊಳ್ಳೋದು, ಏನೋ ಒಂದು ಈ ತರದ್ದು. ನಮ್ಗೆ ಬರೀ ದುಡ್ಡು ಕೊಟ್ರೆ ಮಾತ್ರನೇನೆ ಅಲ್ಲ ಇದಕ್ಕೆ ಪರಿಹಾರ. ಅಂದ್ರೆ ಪಶ್ಚಾತ್ತಾಪ ಆದ್ಮೇಲೆ ಪರಿವರ್ತನೆ ಆದ್ಮೇಲೆ ಪ್ರಾಯಶ್ಚಿತ್ತ ಅಂತಂದ್ರೆ ಬರೀ ದುಡ್ಡು ಕೊಡೋದಂತೆ ಅಲ್ಲ, ಎಷ್ಟೋ ಫೀಲ್ಡ್ಸ್ ಇದೆ. ನಮ್ಮ ಸೇವೆ ಯಾವ ತರ ಅಲ್ಲಿ ಹೇಗೆ ಹೆಲ್ಪ್ ಆಗುತ್ತೋ ನೋಡ್ಕೊಂಡು ಆ ಸೇವೆ ಮಾಡೋದ್ರಿಂದ ಏನಾಗುತ್ತೆ, ಇದೆಲ್ಲನೂ ಸರಿ ಆಗ್ತಾ ಬರುತ್ತೆ. ಅಂದ್ರೆ ನಮಗೆ ಒಂದು ಏನು ಅದು ರಿಪೆಂಟ್ ಆಗ್ತೀವಿ, ಬರೀ ರಿಪೆಂಟ್ ಆಗ್ತಾ ಕೂರೋದು ಒಂದೇ ಅಲ್ಲ, ಆ ತರ ನಾವು ಪ್ರಾಯಶ್ಚಿತ್ತವನ್ನ ಮಾಡ್ಕೋಬೇಕು. ಅಂದ್ರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಈ ಮೂರು ಮತ್ತೆ ನಾವು ಹೇಗೆ ಬ್ಯಾಲೆನ್ಸ್ ಆಗಿ ತಂದ್ಕೋಬೇಕು ಅಂತಂದಾಗ, ಪಶ್ಚಾತ್ತಾಪ, ಪರಿವರ್ತನೆ, ಪ್ರಾಯಶ್ಚಿತ್ತ, ಈ ಮೂರನ್ನ ಅಳವಡಿಸ್ಕೊಳ್ಳೋಣ ಮಾಸ್ಟರ್ಸ್, ಆವಾಗ ನಾವು ಈ ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಜೀವಿಸೋಕೆ ಸಾಧ್ಯ ಆಗುತ್ತೆ.